ಶ್ರಾವಣ ಮಾಸದ ಸಂಪತ್ ಶನಿವಾರದ ಕತೆ. ನಮಸ್ಕಾರ, ಪ್ರೇರಣಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದು ಊರಿನಲ್ಲಿ ದೊಡ್ಡ ವ್ಯಾಪಾರಸ್ಥ ದಂಪತಿಗಳಿದ್ದರು. ಅವರಿಗೆ ಎಷ್ಟೋ ವರ್ಷಗಳಿಂದಲೂ ಮಕ್ಕಳೇ ಆಗಿರಲಿಲ್ಲ. ಆಗ ಅವರು ಈ ಸಂಪತ್ ಶನಿವಾರದ ಪೂಜೆಯನ್ನು ನೇಮದಿಂದ ಮಾಡುತ್ತಾ ಬಂದಾಗ ಅವರಿಗೆ 2 ಹೆಣ್ಣು ಮಕ್ಕಳು ಜನಿಸಿದರು. ಅವರಿಗೆ ಸತ್ಯಕ್ಕ ಸಾಯಕ್ಕ ಎಂದು ನಾಮಕರಣ ಮಾಡಿ ಬಹಳ ಪ್ರೀತಿಯಿಂದ ಸಾಕಿ ಪ್ರಾಪ್ತ ವಯಸ್ಕರಾದಾಗ ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಿದರು. ಅವರಿಬ್ಬರು ಗಂಡನ ಮನೆಯಲ್ಲಿ ಸುಖ ಸಂತೋಷದಿಂದ ಇದ್ದರು. ದೊಡ್ಡ ಮಗಳಾದ ಸತ್ಯಕ್ಕನಿಗೆ 4 ಜನ ಗಂಡು ಮಕ್ಕಳಿದ್ದರು. ಅವರು ದೊಡ್ಡವರಾದಾಗ ತಾಯಿ ಶ್ರಾವಣ ಮಾಸದ ಈ ವ್ರತವನ್ನು ಮಾಡುವುದನ್ನು ನೋಡಿ ತಾಯಿಗೆ ಈ ರೊಟ್ಟಿ ಹಾಗೂ ಪಲ್ಯದ ಬದಲು ನೈವೇದ್ಯವಾಗಿ ಹೋಳಿಗೆ ಮಾಡಲು ಹೇಳಿದರು. ಮಕ್ಕಳ ಮಾತು ಕೇಳಿ ತಾಯಿ ಹೋಳಿಗೆ ಮಾಡಿ ನೈವೇದ್ಯ ಮಾಡಿದಳು. ಮುಂದಿನ ಶನಿವಾರದೊಳಗೆ ಆಕೆಯ ಗಂಡನಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಗಿ ಅಪರಾಧದ ಮೇಲೆಗೆ ಜೈಲಿಗೆ ಹೋದನು. ಸ್ವಲ್ಪ ದಿನದಲ್ಲೇ ಎಲ್ಲಾ ದನಕನಕ ಆಸ್ತಿಗಳನ್ನು ಕಳೆದುಕೊಂಡು 4 ಜನ ಮಕ್ಕಳು ಹಾಗೂ ತಾಯಿ ಬಡತನದ ಬೇಗೆಯಲ್ಲಿ ತತ್ತರಿಸಿ ಹೋದರು. ಆಗ ಮಕ್ಕಳು ತಾಯಿಯನ್ನು ಉದ್ದೇಶಿಸಿ, ಅಮ್ಮ, ಈ ಬಡತನದಿಂದ ನಾವೆಲ್ಲ ತುಂಬಾ ಕಂಗಾಲಾಗಿ ಹೋಗಿದ್ದೇವೆ. ನಮ್ಮವರೆಂದು ಯಾರೂ ಇಲ್ಲವೇ ಎಂದು ಪ್ರಶ್ನಿಸಿದರು. ಆಗ ತಾಯಿಯು, ತಮ್ಮವರೆಂಬುವವರು ಯಾರೂ ಇಲ್ಲ, ಆದರೆ ಸಾಯಕ್ಕ ಎಂಬ ಒಬ್ಬ ತಂಗಿ ಮಾತ್ರ ಇರುವಳೆಂದು ಮಕ್ಕಳಿಗೆ ಹೇಳಿದಳು. ಆಗ ದೊಡ್ಡ ಮಗನು, ನಾನು ಅವಳ ಹತ್ತಿರ ಹೋಗಿ ಬರುತ್ತೇನೆ ಎಂದು ಹೊರಟನು. ಆ ಊರಿಗೆ ಹೋಗಿ ಊರ ಹೊರಗಿನ ಬಾವಿಯ ಕಟ್ಟೆಯ ಮೇಲೆ ಕುಳಿತುಕೊಂಡನು. ಆ ಬಾವಿಗೆ ಬಂದ ಹೆಂಗಳೆಯರು ಈ ಹುಡುಗ ಯಾರೆಂದು ಕೇಳಿದರು. ಆಗ ಅವನು ಸಾಯಕ್ಕನ ಅಕ್ಕ ಸತ್ಯಕ್ಕನ ದೊಡ್ಡ ಮಗ ಬಂದಿರುವುದಾಗಿ ಹೇಳಿ ಕಳುಹಿಸಿದನು. ಅವರು ಹೋಗಿ ಸಾಯಕ್ಕನಿಗೆ ಈ ವಿಷಯ ತಿಳಿಸಿದರು. ಆಗ ಅವಳು ಆ ಹೆಂಗಳೆಯರಿಗೆ ಅವನು ಹೇಗಿದ್ದಾನೆ ಎಂದು ಕೇಳಿದಳು. ಆಗ ಅವನು ಒಬ್ಬ ಭಿಕ್ಷುಕನಂತೆ ಗಡ್ಡ ಮೀಸೆ ಬೆಳೆಸಿಕೊಂಡು ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿರುವುದಾಗಿ ಹೇಳಿದರು. ಆಗ ಸಾಯಕ್ಕ ಅವರಿಗೆ ಅವನನ್ನು ಹಿಂದಿನ ಬಾಗಿಲಿನಿಂದ ಕರೆದುಕೊಂಡು ಬರಲು ಹೇಳಿದಳು. ನಂತರ ಅವನಿಗೆ ಕ್ಷೌರ್ಯ ಮಾಡಿಸಿ ತಲೆ ಸ್ನಾನ ಮಾಡಿಸಿ ಶುಚಿಭೂತನಾದ ಮೇಲೆ ಉಣಬಡಿಸಿ ನಂತರ ಅವನ ಯೋಗಕ್ಷೇಮವನ್ನು ವಿಚಾರಿಸಿದಳು. ಅವನು ತಮ್ಮ ತಂದೆಗೆ ವ್ಯಾಪಾರದಲ್ಲಿ ತುಂಬಾ ನಷ್ಟವಾಗಿ ತಂದೆ ಅಪರಾಧದ ಮೇಲೆಗೆ ಜೈಲಿಗೆ ಹೋದ ಮೇಲೆ ನಮಗೆಲ್ಲ ಬಹಳ ಬಡತನ ಬಂದಿರುವುದಾಗಿ ಹೇಳಿಕೊಂಡನು. ಆಗ ಸಾಯಕ್ಕ ಅವನನ್ನು ಕೆಲ ದಿವಸದವರೆಗೆ ಇಟ್ಟುಕೊಂಡು ನಂತರ ಊರಿಗೆ ಹಿಂದಿರುಗಿ ಹೋಗಲು ಹೇಳಿದಳು. ಅವನು ನಿರಾಕರಿಸಿದಾಗ ಎಲ್ಲರಿಗೂ ಬಟ್ಟೆಗಳನ್ನು ಕೊಟ್ಟು ಊರಿಗೆ ಹೋಗಿ ಎಂದು ಕಳುಹಿಸಿದಳು. ಸ್ವಲ್ಪ ದೂರ ಹೋಗುತ್ತಿರುವಾಗ ಬಿರುಗಾಳಿ ಬೀಸಿ ಅವನ ಬಟ್ಟೆಗಂಟು ಹಾರಿ ದೊಡ್ಡ ಮರದ ಮೇಲೆ ಹೋಗಿ ಸಿಕ್ಕಿಕೊಂಡಿತು. ಅವನು ತೆಗೆಯಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗದೆ ನಿರಾಶನಾಗಿ ಊರಿಗೆ ಮರಳಿದನು. ತಾಯಿಗೆ ಚಿಕ್ಕಮ್ಮನ ಮನೆಯಲ್ಲಿ ಸುಖಪಟ್ಟ ವಿಚಾರ ಹಾಗೂ ಅವಳು ಕೊಟ್ಟ ಬಟ್ಟೆಗಂಟು ಹೇಗೆ ಹೋಯಿತೆಂದು ವಿವರಿಸಿದನು. ಇದನ್ನೆಲ್ಲ ಕೇಳಿ 2ನೇ ಮಗನು ತಾನು ಚಿಕ್ಕಮ್ಮನ ಊರಿಗೆ ಹೋಗಿ ಅದೇ ಬಾವಿಯ ಕಟ್ಟೆ ಮೇಲೆ ಕುಳಿತುಕೊಂಡು ಸಾಯಕ್ಕನಿಗಾಗಿ ಹೇಳಿ ಕಳುಹಿಸಿದನು. ಸಾಯಕ್ಕ ಅವನಿಗೂ ಅದೇ ರೀತಿ ಊಟೋಪಚಾರಗಳನ್ನು ಮಾಡಿ ಕೆಲ ದಿನಗಳ ನಂತರ ಅವನಿಗೆ ಕಾಲ್ಗಡಗ ಮಾಡಿ ವಜ್ರ ವೈಡೂರ್ಯಗಳನ್ನು ತುಂಬಿ ಕಾಲಿನಲ್ಲಿ ಹಾಕಿ ಕಳುಹಿಸಿದಳು. ಅವನಿಗೆ ಊರಿಗೆ ಹೋಗುವಾಗ ದಾರಿಯಲ್ಲಿ ಮಳೆಯಿಂದ ಕೆಸರಾಗಿದ್ದಲ್ಲಿ ಅವನ ಕಾಲು 2 ಕೆಸರಿನಲ್ಲಿ ಸಿಲುಕಿಕೊಂಡಿತು. ಕಾಲುಗಳನ್ನು ತೆಗೆಯುವಾಗ 2 ಕಾಲ್ಗಡಗ ಬಿಚ್ಚಿ ಹೋಗಿದ್ದವು. ಎಷ್ಟು ಹುಡುಕಿದರೂ ಸಿಗದಾಗ ದುಃಖತಪ್ತನಾಗಿ ಬಂದು ತಾಯಿಯಲ್ಲಿ ಎಲ್ಲಾ ವಿಚಾರವನ್ನು ಹೇಳಿಕೊಂಡು ಅತ್ತನು. ನಂತರ 3ನೇ ಮಗನೂ ಕೂಡ ತಾಯಿಗೆ ಹೇಳಿ ಚಿಕ್ಕಮ್ಮನ ಊರಿಗೆ ಬಂದು ಹೇಳಿ ಕಳುಹಿಸಿದನು. ಸಾಯಕ್ಕ ಅವನಿಗೂ ಕರೆಸಿ ಒಳ್ಳೆಯ ಊಟೋಪಚಾರ ಮಾಡಿ ಕೆಲವು ದಿನಗಳು ಇದ್ದ ಮೇಲೆ ಊರಿಗೆ ಹಿಂದಿರುಗಲು ಹೇಳಿದಳು. ಹೋಗುವಾಗ ಅವನಿಗೆ ಒಂದು ಕೋಲಿನಲ್ಲಿ ವಜ್ರ ವೈಡೂರ್ಯ ಹಾಗೂ ಹಣವನ್ನು ತುಂಬಿ ಈ ಸಲ ಈ ಕೋಲನ್ನು ಎಲ್ಲಿಯೂ ಇಡದೆ ನೇರ ಊರಿಗೆ ಹೋಗಲು ಹೇಳಿದಳು. ಅವನು ಸ್ವಲ್ಪ ದೂರ ಹೋಗಲು ಒಬ್ಬ ಕುರಿ ಕಾಯುವ ಹುಡುಗ ಅವನ ಕೈಯಲ್ಲಿ ಇದ್ದ ಕೋಲು ತನ್ನದೆಂದು ಜಗಳವಾಡಿ ಅವನಿಂದ ಕಸಿದುಕೊಂಡು ಹೋದನು. ಊರಿಗೆ ಬಂದು ತಾಯಿಯ ಹತ್ತಿರ ಎಲ್ಲಾ ವಿಚಾರವನ್ನು ಹೇಳಿ ಅತ್ತನು.
ಅದನ್ನು ಕೇಳಿ ತಾಯಿ ತಮ್ಮ ದುರಾದೃಷ್ಟಕ್ಕೆ ಹಳಿಯುತ್ತಾ ಸುಮ್ಮನಾದಳು. ಕೆಲ ದಿನಗಳ ನಂತರ ಮಕ್ಕಳಿಗೆ ತಾಯಿ, ನೀವೆಲ್ಲ ಹೋಗಿ ನಿಮ್ಮ ಚಿಕ್ಕಮ್ಮನ ಮನೆಯಲ್ಲಿ ತಿಂದು ಉಂಡು ಸುಖಪಟ್ಟು ಬಂದಿರುವಿರಿ. ಈಗ ನಾನೂ ಕೂಡ ಸ್ವಲ್ಪ ದಿನ ತಂಗಿಯ ಊರಿಗೆ ಹೋಗಿ ಬರುತ್ತೇನೆಂದು ಚಿಕ್ಕ ಮಗನ ಜೊತೆಗೆ ಸಾಯಕ್ಕ ಊರಿಗೆ ಹೋದಳು. ಅಲ್ಲಿ ಕೆಲ ದಿನ ಇರಲು ಶ್ರಾವಣ ಮಾಸದ ಸಂಪತ್ ಶನಿವಾರ ಬಂದಿತ್ತು. ಅಂದು ಸಾಯಕ್ಕನ ಮನೆಯಲ್ಲಿ ಬೆಳಗಿನಿಂದಲೇ ಹಬ್ಬದ ಸಂಭ್ರಮ ಗಡಿಬಿಡಿ. ಅಡಿಗೆ ಎಲ್ಲವನ್ನೂ ಮಾಡಿ ಪೂಜೆಯ ವೇಳೆಗೆ ಅಕ್ಕ ಸತ್ಯಕ್ಕನನ್ನು ಕರೆದಳು. ಆದರೆ ಅಕ್ಕ ಎಲ್ಲೂ ಕಾಣದಿರಲು ಮನೆಯವರಿಗೆಲ್ಲ ಅಕ್ಕ ಎಲ್ಲಿ ಹೋದಲೆಂದು ವಿಚಾರಿಸಲು ಮನೆ ಕೆಲಸದವನು ದನದ ಕೊಟ್ಟಿಗೆಯಲ್ಲಿ ಮೇವು ಹಾಕಲು ಹೋದಾಗ ದ್ವಾದದಲ್ಲಿ ಏನೋ ಮಿಸುಕಾಡಿದಂತೆ ಆಯಿತು ಎಂದನು. ಆಗ ಸಾಯಕ್ಕ ದನದ ಕೊಟ್ಟಿಗೆಗೆ ಹೋಗಿ ನೋಡಲು ಸತ್ಯಕ್ಕ ಬೆಳಗಿನಿಂದ ಅತ್ತು ಬೆಂಡಾಗಿದ್ದನ್ನು ಕಂಡಳು. ಸತ್ಯಕ್ಕ ಅತ್ತದ್ದಕ್ಕೆ ಕಾರಣ ಕೇಳಿದಾಗ ಬೆಳಗಿನಿಂದ ಹಬ್ಬದ ದಿನ ಹೋಳಿಗೆ ಮೃಷ್ಟಾನ್ನ ಭೋಜನ ಮಾಡುವುದನ್ನು ಬಿಟ್ಟು ರೊಟ್ಟಿ ಹಾಗೂ ಸೊಪ್ಪಿನ ಪಲ್ಯ ಮಾಡಿ ತನಗೆ ಅವಮಾನ ಮಾಡಿದಳೆಂದು ದುಃಖಿಸಿದಳು. ಆಗ ತಂಗಿ ಸಾಯಕ್ಕ ಅಕ್ಕನಿಗೆ ಸಮಾಧಾನ ಹೇಳಿ ನಮ್ಮ ತಂದೆ ತಾಯಿ ತಾವಿಬ್ಬರೂ ಮದುವೆಯಾಗಿ ಬರುವಾಗ ಈ ವ್ರತದ ಬಗ್ಗೆ ಹೇಳಿದ್ದನ್ನು ನೆನಪು ಮಾಡಿಕೊಟ್ಟಳು. ಆಗ ಸತ್ಯಕ್ಕ ತಾನು ಈ ವ್ರತವನ್ನು ಮರೆತ ಕಾರಣ ಇಷ್ಟೆಲ್ಲ ಕಷ್ಟಕ್ಕೆ ಗುರಿಯಾದನೆಂದು ನೊಂದುಕೊಂಡಳು. ಆಗ ಸಾಯಕ್ಕ ಅವಳಿಗೆ ಸಮಾಧಾನ ಮಾಡಿ ಹಬ್ಬವನ್ನು ಇಬ್ಬರೂ ಕೂಡಿ ಆಚರಿಸಿದರು. ಮರುದಿನ ಸಾಯಕ್ಕ ಅಕ್ಕ ಸತ್ಯಕ್ಕನಿಗೆ ಊರಿಗೆ ಹೋಗಿ ಸಂಪತ್ ಶನಿವಾರದ ಪೂಜೆ ಮಾಡಲು ಹೇಳಿ ಕಳುಹಿಸಿಕೊಟ್ಟಳು. ಹೋಗುವಾಗ ಏನನ್ನೂ ಕೊಡಲಿಲ್ಲ. ಅಷ್ಟರಲ್ಲಿ ಸತ್ಯಕ್ಕನ ಉಳಿದ 3 ಜನ ಮಕ್ಕಳು ಬಂದಿದ್ದರು. ಎಲ್ಲರೂ ತಮ್ಮ ಊರಿಗೆ ಹಿಂತಿರುಗಿ ಬಂದು ಶ್ರಾವಣ ಮಾಸದ ಸಂಪತ್ ಶನಿವಾರದ ಪೂಜೆಯನ್ನು ನೆರವೇರಿಸಲು ಭಕ್ತಿಯಿಂದ ಬೇಡಿಕೊಂಡರು. ಹೊರಟಾಗ ದಾರಿಯಲ್ಲಿ ದೊಡ್ಡ ಮಗ ತಾಯಿಗೆ, ಅಮ್ಮ, ಇದೇ ಮರದ ಮೇಲೆ ಚಿಕ್ಕಮ್ಮ ಕೊಟ್ಟ ಬಟ್ಟೆಗಳ ಗಂಟು ಇದೆ ನೋಡಿ ಎನ್ನುವಷ್ಟರಲ್ಲಿ ಮೇಲಿನಿಂದ ಬಟ್ಟೆ ಗಂಟು ಕೆಳಗೆ ಬಿದ್ದಿತ್ತು. ಅದನ್ನು ಆನಂದದಿಂದ ತೆಗೆದುಕೊಂಡು ಮುಂದೆ ಹೋಗುತ್ತಿರುವಾಗ 2ನೆಯ ಮಗನ ಕಾಲಿನಿಂದ ಕೆಸರಿನಲ್ಲಿ ಕಳೆದು ಹೋದ ಕಾಲುಗಡಗಗಳು ಕೆಸರೆಲ್ಲ ಒಣಗಿ ಮೇಲೆ ಬಂದಿದ್ದವು. ಅದನ್ನು ತೆಗೆದುಕೊಂಡು ಮುಂದೆ ಸಾಗಲು 3ನೇ ಮಗನ ಕೈಯಿಂದ ಕೋಲನ್ನು ಕಸಿದುಕೊಂಡ ಕುರಿ ಕಾಯುವ ಹುಡುಗ ಇದನ್ನು ಕರೆದು, ಏ ಹುಡುಗ, ಈ ಕೋಲು ನನ್ನದಲ್ಲ, ನಿನ್ನದೇ ಆಗಿರುತ್ತದೆ, ತೆಗೆದುಕೋ ಎಂದು ವಾಪಸ್ಸು ಕೊಟ್ಟನು. ಈ ಹುಡುಗ ಯಾರೂ ಅಲ್ಲ, ನರಸಿಂಹನಾರಾಯಣನೇ ಎಂದು ಭಕ್ತಿಯಿಂದ ಅವನನ್ನು ನಮಸ್ಕರಿಸಿ ಮನೆಗೆ ಬರುವಷ್ಟರಲ್ಲಿ ಸತ್ಯಕ್ಕನ ಗಂಡ ಜೈಲಿನಿಂದ ವಾಪಸ್ಸು ಮನೆಗೆ ಬಂದಿರುತ್ತಾನೆ. ಮರುದಿನವೇ ಸಂಪತ್ ಶನಿವಾರ ಇದ್ದ ಕಾರಣ ಎಲ್ಲರೂ ಭಕ್ತಿಯಿಂದ ಶುಚಿಭೂತರಾಗಿ ನೇಮದಿಂದ ಪೂಜೆಯನ್ನು ಮಾಡಿ ಇನ್ನು ಮುಂದೆ ಎಂದೂ ಈ ಪೂಜೆಯನ್ನು ಮರೆಯದೇ ಮಾಡುವುದಾಗಿ ಬೇಡಿಕೊಂಡು ಸುಖ ಸಂತೋಷದಿಂದ ಇರಲಾರಂಭಿಸಿದರು. ಈ ಪೂಜೆಯನ್ನು ನೇಮದಿಂದ ಯಾರು ಆಚರಿಸುತ್ತಾರೋ ಅವರಿಗೆ ನಾರಾಯಣನು ಸುಖ ಸಂತೋಷ ಐಶ್ವರ್ಯಾರೋಗ್ಯವನ್ನು ಕೊಟ್ಟು ಕಾಪಾಡುತ್ತಾನೆ ಎಂದು ನಂಬಿಕೆ. ಈ ಶ್ರಾವಣ ಮಾಸದ ಸಂಪತ್ ಶನಿವಾರದ ಕತೆ ಜನಪ್ರಿಯವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಪ್ರೇರಣಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.